ನನ್ನ ವಾಯ್ಸು ನನ್ನ ಇಷ್ಟ, ನಾನು ಹೇಗೆ ಬೇಕಾದ್ರೂ ಮಾತಾಡ್ತೀನಿ. ನೀನೇನು ಎಲಿಜಬೆತ್ ಕ್ವೀನು, ನಿನ್ ಮುಂದೆ ನಾನು ಹೆದರ್ಕೊಂಡು ಕುತ್ಕೋಬೇಕಾ? ಮೊಗ್ಗೆಲ್ಲೇ ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಬೆಳಗ್ಗೆನೆ ಕುತ್ಕೊಂಡು ಓದಿದ್ರೆ ವಿಷಯ ಚೆನ್ನಾಗಿ ತಲೆಗೆ ಹತ್ತಿರೋದು. ನನ್ಗೆ ಓದಕ್ಕಾಗಲ್ವೇ? ಓದಲ್ಲ ಅಷ್ಟೇ. ಅದೇನು ಉಗ್ರ ಹೋರಾಟ, ಸ್ಟ್ರೈಕು, ಪ್ರತಿಭಟನೆ ಮಾಡ್ತೀಯೋ ಮಾಡ್ಕೋ, ಆಯ್ತಾ? ಬೆಲ್ ಪ್ರೆಸ್ ಮಾಡ್ತೀಯೋ ಓದ್ಕೋ. I'm least bothered about that. Got it? ಬಾಸ್, ನೀವು ಸಾಕ್ಷಾತ್ ಸರಸ್ವತಿ ವರಪುತ್ತ. ಏನು ಓದ್ದೆ ಎಕ್ಸಾಮ್ಗೆ ಹೋದ್ರು ಆನ್ಸರ್ಸು ತಂತಾನಾಗೆ ಎಕ್ಸಾಮ್ ಶೀಟಲ್ಲಿ ಪ್ರಿಂಟ್ ಆಗ್ಬಿಡತ್ತೆ. ರೀ ಚಿಲ್ರೆ ಡಾಕ್ಟ್ರೆ, ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೆದಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ವಾ, ಅಥವಾ ಗೊತ್ತಾಗೋದು ಬೇಕಾಗಿಲ್ವಾ? ಪದೇ ಪದೇ ಹೇಳಿದ್ದೆ ಹೇಳ್ತಿದ್ರೆ ನನ್ಗೆ ಇರಿಟೇಟ್ ಆಗುತ್ತೆ. ಸುಮ್ಮನೆ ಸ್ಕೋಪ್ ಹೊಡಿಬಿಡಿ. ಹೇಳ್ದೆ ಸುಮ್ಮನೆ ಎದ್ದು ನೋಡಾಗಿದೆ. ನಾನು ಓದೋದು ಬಿಡೋದು, ಪಾಸ್ ಆಗೋದು ಫೇಲ್ ಆಗೋದು, ಇದು ನನ್ನ ಲೈಫು, ನನ್ನ ಇಷ್ಟ. ನಿನ್ ಇಷ್ಟ ಬೇಕಾರಲ್ಲ ನಾನು ಮಾಡೋಕ್ಕಾಗಲ್ಲ. ಓಕೆ? ಹೌದಾ, ಸರಿ. ಹಾಗಿದ್ರೆ ನನ್ಗೊಂದು ಬಂಪರ್ ಆಫರ್ ಕೊಡ್ತೀನಿ. ಅದನ್ನ ಕೇಳಿಸ್ಕೊಂಡ್ಮೇಲೆ ನೀವು ಓದದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಾಟ್ ನಾನ್ಸೆನ್ಸ್ ಇಸ್ ದ್ಯಾಟ್? ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಡಾಕ್ಟರ್ ಆದ್ರೆ ನಾನು ನಿಮಗೆ ಡಿವೋರ್ಸ್ ಕೊಡ್ತೀನಿ. ವಾಟ್? ಡಿವೋರ್ಸ್ ಕೊಡ್ತೀಯಾ? ಎಸ್, ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರಾ. ಏಯ್, ಹೌ ಕ್ಯಾನ್ ಐ ಬಿಲೀವ್ ಯು? ನಾನು ಹೇಗೆ ನಂಬಿದ್ದೀನ? ನಿಜವಾಗ್ಲೂ ಹೇಳ್ತಿದ್ಯಾ? 100% ನಂಬೋದು. ವಾವ್! ಏಯ್ ಕನ್ನಡಕ, ನಿನ್ನ ಈ ಮನೆಯಿಂದ ನನ್ನ ಲೈಫಿಂದ ಹೊರಗಾಕೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನೀನೊಂಥರ ಈ ಕಾಲಕ್ಕೆ ಸಿಕ್ಕಾಕೊಂಡಿರೋ ಹಗ್ಗ ಥರ, ಮುಂದಕ್ಕೆ ಹೋಗೋದೇ ಕಷ್ಟ. ಕನ್ನಡಕ, ನೋಡ್ತಾ ಇರು ನಾನು ಎಕ್ಸಾಮ್ನ ಹೇಗೆ ಪಾಸ್ ಮಾಡ್ತೀನಿ ಅಂತ. ಗುಡ್. ಆದ್ರೆ ಪಾಸ್ ಆಗೋಕ್ಕೆ ಓದ್ಕೋಬೇಕಲ್ವಾ? ನೀವೇನೋ ಅದನ್ನ ಮಾಡೋದು ಡೌಟೇ ಬಿಡಿ.